TV, forever on fire. ಆಪ್ತೆ ಪವಿತ್ರಾ ಗೌಡಗೂ ಕೂಡ ದುಬಾರಿ ಚಪ್ಪಲಿಯ ಸಂಕಷ್ಟ ಎದುರಾಗ್ತಾ ಇದೆ. ಪವಿತ್ರಾ ಗೌಡ ಚಪ್ಪಲಿ ಮೇಲೆ ಈಗ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಈಗಾಗಲೇ ಆರೋಪಿ A1 ಆಗಿರುವಂತ ಪವಿತ್ರಾ ಗೌಡ ವಿರುದ್ಧನೂ ಕೂಡ ಸಾಕ್ಷ್ಯಗಳು ಪ್ರಬಲವಾಗಿ ಸಿಗ್ತಾ ಇದ್ದಾವೆ. ದರ್ಶನ್ ಆಪ್ತೆ ಪವಿತ್ರಾ ಗೌಡಗೂ ಈಗ ದುಬಾರಿ ಚಪ್ಪಲಿಯ ಸಂಕಷ್ಟ ಎದುರಾಗಿದೆ. ಆ ಚಪ್ಪಲಿ ಮೇಲೆ ಇದ್ದಂತ ರಕ್ತ ಏನಿತ್ತು, ರಕ್ತದ ಕಲೆ, ಅದು ರೇಣುಕಾಸ್ವಾಮಿಯದ್ದೇ ಅಂತ ಪತ್ತೆಯಾಗಿದೆ. ರಕ್ತದ ಕಲೆ ಇದ್ರೂ ಕೂಡ ದುಬಾರಿ ಚಪ್ಪಲಿ ಅಂತ ಪವಿತ್ರ ಬದಲಾಯಿಸಿರ್ಲಿಲ್ಲ. ದರ್ಶನ್ ಅವರು ಯಾವ ರೀತಿಯಾಗಿ ದುಬಾರಿಯ ಜೀನ್ಸ್ ಪ್ಯಾಂಟ್ ಅಂತೇಳಿ ಆ ಪ್ಯಾಂಟ್ ಅನ್ನ ನಾಶಪಡಿಸದೆ ಪ್ಯಾಂಟ್ ಅನ್ನ ವಾಶ್ ಮಾಡಿ ಮನೇಲಿ ಇಟ್ಕೊಂಡಿದ್ರು, ಅದೇ ರೀತಿಯಾಗಿ ಪವಿತ್ರ ಅವರು ಕೂಡ ಅವತ್ತಿನ ದಿನ ಅಂದ್ರೆ ರೇಣುಕಾಸ್ವಾಮಿಯ ಹತ್ಯೆಯಾದಂತ ದಿನ ಪಟ್ಟಣಗೆರೆ ಶೆಡ್ಗೆ ಪವಿತ್ರಾ ಗೌಡ ಕೂಡ ಹೋಗಿದ್ರು. ಆಗ ಪವಿತ್ರಾ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರು ಅನ್ನುವಂತ ಗಂಭೀರ ಆರೋಪ ಇದೆ. ಹೀಗಾಗಿನೇ ಅವತ್ತು ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿ ಪವಿತ್ರಾ ಗೌಡ ಮನೆಯಲ್ಲಿದ್ದಂತ ಚಪ್ಪಲಿಯನ್ನ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ CCTVಯಲ್ಲಿ ಚೆಕ್ ಮಾಡಿದ್ರು ಅವತ್ತಿನ ದಿನ ಯಾವ ಬಣ್ಣದ ಚಪ್ಪಲಿಯನ್ನ ಪವಿತ್ರಾ ಗೌಡ ಹಾಕೊಂಡು ಹೋಗಿದ್ರು ಅಂತ. ಅದರ ಆಧಾರದ ಮೇಲೆ ಪವಿತ್ರಾ ಗೌಡ ಚಪ್ಪಲಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು ಸ್ಥಳ ಮಹಜರು ಸಂದರ್ಭದಲ್ಲಿ. ಆ ಚಪ್ಪಲಿಯನ್ನ FSL ಟೆಸ್ಟ್ಗೆ ಕಳುಹಿಸಿ ಕೊಡಲಾಗಿತ್ತು. FSL ನಲ್ಲಿ ಈಗ ಆ ಚಪ್ಪಲಿ ಮೇಲೆ ಇದ್ದಂತ ರಕ್ತದ ಕಲೆ ಏನಿದೆ ಅದು ರೇಣುಕಾಸ್ವಾಮಿಯದ್ದೇ ಅನ್ನೋದು ಈಗ ಖಾತ್ರಿಯಾಗಿದೆ. ರಕ್ತದ ಕಲೆಯನ್ನ ಕೇವಲ ನೀರಿನಲ್ಲಿ ತೊಳೆದು ಆ ಚಪ್ಪಲಿಯನ್ನ ಪವಿತ್ರಾ ಗೌಡ ಹಾಗೆ ಇಟ್ಕೊಂಡಿದ್ರು. ಅದು ಕೂಡ ದುಬಾರಿ ಚಪ್ಪಲಿ ಅಂತೇಳಿ ಆ ಚಪ್ಪಲಿನ ಬಿಸಾಕು ಇರ್ಲಿಲ್ಲ, ನಾಶ ಮಾಡೂ ಇರ್ಲಿಲ್ಲ. ದರ್ಶನ್ ಅವರು ಹೇಗೆ ತಮ್ಮ ಕಾಸ್ಟ್ಲಿ ಪ್ಯಾಂಟ್ ಅನ್ನ ಬಿಸಾಕದೆ ವಾಶ್ ಮಾಡಿ ಇಟ್ಕೊಂಡಿದ್ರು, ಅದೇ ರೀತಿಯಾಗಿ ಪವಿತ್ರಾ ಗೌಡಗೂ ಕೂಡ ಆ ಚಪ್ಪಲಿಯನ್ನ ತೊಳೆದು ಹಾಗೆ ಇಟ್ಕೊಂಡಿದ್ರು. ಅಂದ್ರೆ ದುಬಾರಿ ಚಪ್ಪಲಿ ಅನ್ನುವಂತ ಕಾರಣಕ್ಕೆ ಈ ದುಬಾರಿ ವಸ್ತುಗಳ ಈಗ ಒಂದ್ ಕಡೆ ದರ್ಶನ್ಗೆ, ಮತ್ತೊಂದ್ ಕಡೆ ಪವಿತ್ರಾ ಗೌಡಗೆ, ಇಬ್ರಿಗೂ ಕೂಡ ಕಂಟಕ ಆಗ್ತಾ ಇದ್ದಾವೆ. ದರ್ಶನ್ಗೆ ದುಬಾರಿ ಜೀನ್ಸ್ ಪ್ಯಾಂಟ್ ಕಂಟಕ ಆದ್ರೆ ಇತ್ತ ಪವಿತ್ರಾ ಗೌಡಗೆ ಈ ದುಬಾರಿ ಚಪ್ಪಲಿ ಈಗ ಕಂಟಕ ಆಗ್ತಾ ಇದೆ. ಈಗಾಗಲೇ ಅವತ್ತಿನ ದಿನ ಧರಿಸಿದಂಥ ಚಪ್ಪಲಿಯನ್ನು FSLಗೆ ಕಳುಹಿಸಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಚಪ್ಪಲಿ ಮೇಲೆ ಇದ್ದಂಥದ್ದು ರೇಣುಕಾಸ್ವಾಮಿ ರಕ್ತದ ಕಲೆ ಅಂತಾನೆ ಪತ್ತೆಯಾಗಿದೆ. ಅಂದ್ರೆ ಅವತ್ತಿನ ದಿನ ಈ ಧರಿಸಿದಂಥ ಈ ಚಪ್ಪಲಿ ಏನಿದೆ ಕಲೆ ಆಗಿದ್ರು, ರಕ್ತದ ಕಲೆ ಆಗಿದ್ರು ಕೂಡ ಕಾಸ್ಟ್ಲಿ ಚಪ್ಪಲಿ ಅನ್ನುವಂಥ ಕಾರಣಕ್ಕೆ ಪವಿತ್ರಾ ಗೌಡ ಎಸ್ತಿರ್ಲಿಲ್ಲ ಅಥವಾ ನಾಶ ಮಾಡಿರಲಿಲ್ಲ, ತೊಳೆದು ಹಾಗೆ ಇಟ್ಕೊಂಡಿದ್ರು. ಸ್ಥಳ ಮಹಜರು ಸಂದರ್ಭದಲ್ಲಿ ಈ ಚಪ್ಪಲಿಯನ್ನ ವಶಕ್ಕೆ ತೆಗೆದುಕೊಂಡು FSLಗೆ ಕಳುಹಿಸಿ ಕೊಡಲಾಗಿತ್ತು. ಅದಾದ ಬಳಿಕ ಈಗ FSL ರಿಪೋರ್ಟ್ ಕೂಡ ಬಂದಿದೆ. ಅವತ್ತಿನ ದಿನ ಪಟ್ಟಣಗೆರೆ ಶೆಡ್ಗೆ ಪವಿತ್ರಾ ಗೌಡ ಹೋದಂಥ ಸಂದರ್ಭದಲ್ಲಿ ಧರಿಸಿದ್ದಂಥ ಈ ಚಪ್ಪಲಿಯ ಮೇಲೆ ಇರುವಂಥ ರಕ್ತದ ಕಲೆ ರೇಣುಕಾಸ್ವಾಮಿಯದ್ದೇ ಅಂತ. ಹೀಗಾಗಿ ಈಗ ಈ ಕಾಸ್ಟ್ಲಿ ಚಪ್ಪಲಿ ಪವಿತ್ರಾ ಗೌಡಗೆ ಸಂಕಷ್ಟವನ್ನ ತಂದಿಡ್ತಾ ಇದೆ. ಎಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆ ಎಲ್ಲವನ್ನು ಮಾಡಾದ್ಮೇಲೆ ಈಗ ಕೊನೆ ಹಂತಕ್ಕೆ ತಲುಪಿರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಈಗಾಗಲೇ 70% ವರದಿಗಳು ರೀಚ್ ಆಗಿದ್ದಾವೆ ಪೊಲೀಸರ ಕೈಗೆ. ಇನ್ನು 30% ಕೆಲವೊಂದು CCTV ಫುಟೇಜ್ಗಳ ರಿಟ್ರೀವ್ ಮಾಡಬೇಕು, ಡೇಟಾ ರಿಟ್ರೀವ್ ಇದೆ. ಆ ರಿಪೋರ್ಟ್ಗಳು ಪೊಲೀಸರ ಕೈಗೆ ಸಿಗಬೇಕಾಗಿದೆ. ಆ ರಿಪೋರ್ಟ್ಗಳು ಸಿಗ್ತಾ ಇದ್ದಂತೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಒಟ್ನಲ್ಲಿ ಆರೋಪಿ ದರ್ಶನ್ ಇರ್ಬೋದು, ಆರೋಪಿ ಪವಿತ್ರಾ ಗೌಡ, ಇವರಿಬ್ರು ಕೂಡ ಬಳಸ್ತಾ ಇದ್ದಂತ ದುಬಾರಿ ವಸ್ತುಗಳೇನಿದ್ದಾವೆ ಆ ವಸ್ತುಗಳೇ ಈಗ ಈ ಕೊಲೆ ಕೇಸ್ನಲ್ಲಿ ಅವರಿಬ್ರಿಗೂ ಕೂಡ ಕಂಟಕ ಆಗ್ತಾ ಇದ್ದಾವೆ. ಅವತ್ತಿನ ದಿನ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಹತ್ಯೆ ಆದಂತ ಸಂದರ್ಭದಲ್ಲಿ ದರ್ಶನ್ ಧರಿಸಿದಂತ ದುಬಾರಿ ಜೀನ್ಸ್ ಪ್ಯಾಂಟ್, ಅದೇ ರೀತಿಯಾಗಿ ಪವಿತ್ರಾ ಗೌಡ ಧರಿಸಿದಂತ ದುಬಾರಿ ಚಪ್ಪಲಿ, ಇವೆರಡನ್ನೂ ಕೂಡ FSL ಟೆಸ್ಟ್ಗೆ ಅಂತ ಕಳುಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ಅವತ್ತಿನ ದಿನ ರೇಣುಕಾಸ್ವಾಮಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಇವರಿಬ್ರು ಅಲ್ಲೇ ಇದ್ರು. ಹಾಗಾಗಿನೇ ರೇಣುಕಾಸ್ವಾಮಿಯ ರಕ್ತ ಪವಿತ್ರಾ ಗೌಡ ಚಪ್ಪಲಿ ಮೇಲೆ, ಅದೇ ರೀತಿಯಾಗಿ ದರ್ಶನ್ ಬಟ್ಟೆಯ ಮೇಲೆ ಕೂಡ ಬಿದ್ದಿದೆ ಅನ್ನುವಂಥದ್ದು ಮೇಲೇನೆ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿಯಾಗಿ 28ಕ್ಕೂ ಹೆಚ್ಚು ಸ್ಥಳಗಳನ್ನ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಇದೆಲ್ಲದನ್ನ ಕೂಡ ಆಧಾರವಾಗಿಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಪೊಲೀಸರು ಈಗ ಸಿದ್ಧತೆ ನಡೆಸ್ತಾ ಇದ್ದಾರೆ. ಹೀಗಾಗಿ A1 ಆರೋಪಿ ಪವಿತ್ರಾ ಗೌಡ, A2 ಆರೋಪಿ ದರ್ಶನ್, ಪವನ್, ರಾಘವೇಂದ್ರ ಸೇರಿದಂತೆ ಈ 17 ಜನ ಆರೋಪಿಗಳ ವಿರುದ್ಧವೂ ಕೂಡ ಫಿಂಗರ್ ಪ್ರಿಂಟ್ ಇರ್ಬೋದು, ಅದೇ ರೀತಿಯಾಗಿ ಅವರ ವಿರುದ್ಧ ಇರುವಂಥ ಐ ವಿಟ್ನೆಸ್ ಸಾಕ್ಷಿಗಳಿರ್ಬೋದು, ಇವೆಲ್ಲವೂ ಕೂಡ ಪ್ರಬಲವಾಗಿ ಸಿಕ್ಕಿರೋದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಹೇಗೆ ಸಲ್ಲಿಕೆ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಗಾದರೆ ಎಷ್ಟು ಪ್ರಬಲವಾಗಿರುತ್ತೆ, ಇದು ಎಷ್ಟು ಎಫೆಕ್ಟಿವ್ ಆಗಿ ನಿಲ್ಲುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಯಾಕೆಂದರೆ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಈ ಕೇಸ್ನಲ್ಲಿ ಆರೋಪಿ ಒಬ್ಬರೇ ಅಲ್ಲ,
17 ಜನ ಆರೋಪಿಗಳು. ಅದರಲ್ಲೂ ಕೂಡ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಂತ ಇದ್ದಂಥವರೇ ಬೇರೆ, ಅಂದರೆ ಒಂದು 4 ಜನ ಸೇರ್ಕೊಂಡು ಮಾಡಿರುವಂಥದ್ದು. ಮೃತದೇಹ ಸಾಗಾಟ ಮಾಡೋದಕ್ಕೆ ಅಂತ ಅವ್ರ ಪಾತ್ರನೇ ಬೇರೆ. ಅದೇ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದವರೇ ಬೇರೆ. 4 ಜನ ಡಿವೈಡ್ ಮಾಡ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಸಾಕ್ಷ್ಯ ನಾಶ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ದಾರೆ. ಇನ್ನು ಐ ವಿಟ್ನೆಸ್ಗೂ ಕೂಡ ಜೈಲು ಒಳಗಡೆ ಇದ್ಕೊಂಡೇ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪಗಳು ಕೂಡ ಇದ್ದಾವೆ. ಹೀಗಾಗಿ ಆರೋಪಿಗಳ ವಿರುದ್ಧ ಇರುವಂಥ ಅನೇಕ ಸೆಕ್ಷನ್ಗಳೇನಿದ್ದಾವೆ ಬಹಳ ಪ್ರಬಲವಾಗಿರೋದ್ರಿಂದ ಸಾಕ್ಷ್ಯ ನಾಶ ಇರ್ಬೋದು, ಅದೇ ರೀತಿಯಾಗಿ ಕೊಲೆ ಮಾಡಿರುವಂಥದ್ದು ಇರ್ಬೋದು, ದಾರುಣವಾಗಿ ಹಲ್ಲೆ ಮಾಡಿರುವಂಥದ್ದು ಇರ್ಬೋದು, ಇವೆಲ್ಲ ಸೆಕ್ಷನ್ಗಳು ಇವರ ವಿರುದ್ಧ ಇರೋದ್ರಿಂದ ಚಾರ್ಜ್ ಶೀಟ್ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಸಲ್ಲಿಕೆ ಆಗುತ್ತೆ. ಈಗಾಗಲೇ ಚಾರ್ಜ್ ಶೀಟ್ಗೆ ಅಂತ ಬೇಕಾಗಿರುವಂಥ ಎಲ್ಲ ಸಿದ್ಧತೆ ಕೂಡ ಆಗಿದೆ. ಸಾಕ್ಷಿಗಳ ವಿಭಜೀಕರಣ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ದುಬಾರಿ ಚಪ್ಪಲಿ ಪವಿತ್ರ ಗೌಡಗೆ ಕಂಟಕ ಆದರೆ ದರ್ಶನ್ಗೆ ದುಬಾರಿ ಜೀನ್ಸ್ ಕಂಟಕ ಆಗುತ್ತೆ. ಅದೇ ರೀತಿಯಾಗಿ ಬಿಯರ್ ಬಾಟಲ್ಗಳು ಕೂಡ ಇವರಿಗೆ ಕಂಟಕ ಆಗ್ತಿದ್ದಾವೆ. ಬಿಯರ್ ಬಾಟಲ್ಗಳ ಮೇಲೆ ಇವರ ಫಿಂಗರ್ ಪ್ರಿಂಟ್ ಪತ್ತೆ ಆಗಿರೋದ್ರಿಂದ ಆ ಬಾಟಲಿಗಳು ಕೂಡ ಆರೋಪಿಗಳ ವಿರುದ್ಧ ಸಾಕ್ಷ್ಯ ಆಗಿ ನಿಲ್ತಾ ಇದ್ದಾವೆ. ಹಾಗಾಗಿ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಕೂಡ ನಡೆದಿದೆ.